ಹಲೋ ಫ್ರೆಂಡ್ಸ್, ನಾವು 7ನೇ ತರಗತಿಯ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂತ ಪಾಠದ ಅಭ್ಯಾಸ 9.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಭಾಗಲಬ್ಧ ಸಂಖ್ಯೆಗಳಿಗೆ ರ್ಯಾಷನಲ್ ನಂಬರ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತಾ ಇದ್ದೀವಿ. ಈಗ ನೋಡಿ, ಮುಖ್ಯವಾದ ಪ್ರಶ್ನೆ 3ನೇ ಪ್ರಶ್ನೆಯನ್ನ ಬಿಡಿಸೋಣ. ಇವುಗಳಿಗೆ ಸಮಾನವಾದ 4 ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತೇಳಿ ಮುಖ್ಯವಾದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದರಲ್ಲಿ 1ನೇ ಲೆಕ್ಕ -2 7/7. ಹೌದಾ? -2 7/7 ಅನ್ನುವಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ. ಈ ಭಾಗಲಬ್ಧ ಸಂಖ್ಯೆಗೆ ನಾವು ಏನ್ ಮಾಡಬೇಕಾಗಿದೆ? ಈಗ 4 ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬೇಕಾಗಿದೆ. ಹಾಗಾದ್ರೆ ಯಾವ ರೀತಿ ಅಂದಾಗ, ಮೊದಲನೇದಾಗಿ ಈ ಭಾಗಲಬ್ಧ ಸಂಖ್ಯೆಯನ್ನು ಬರ್ಕೋಬೇಕು. -2 7/7. ಹಾಗಾದ್ರೆ ಸಮಾನವಾದ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಯಾವ್ದಾರ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಯಾವ ತೆಗೆದುಕೊಳ್ಳೋಣ? 2. ಹೌದಾ? 2ನ್ನ ತೆಗೆದುಕೊಂಡು ಈ 2ನ್ನ ಇದಕ್ಕೆ ಗುಣಿಸ್ಬೇಕು. ಹಾಗಾದ್ರೆ 2 2 ಅಂದ್ರೆ ಒಂದೇ ಸಂಖ್ಯೆಯನ್ನು ತೆಗೆದುಕೊಂಡು ಅಂಶಕ್ಕೂ ಗುಣಿಸ್ಬೇಕು, ಛೇದಕ್ಕೂ ಗುಣಿಸ್ಬೇಕು. 2 2 4, 7 2 14. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇರಬೇಕು. ಈಗ ನಮಗೆ ಒಂದು ಭಾಗಲಬ್ಧ ಸಂಖ್ಯೆ ಸಿಕ್ತು. ಇದೇ ರೀತಿಯಲ್ಲಿ ಮತ್ತೆ ಇದೇ ಭಾಗಲಬ್ಧ ಸಂಖ್ಯೆಯನ್ನು ಇಟ್ಕೊಳ್ಬೇಕು. -2 7/7. ಈಗ 3 ಅನ್ನುವಂತ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಹೌದಾ? 2 3 6, 7 3 21. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್. ಹಾಗಾದ್ರೆ ನಮಗಿಲ್ಲಿ ಇನ್ನೊಂದು ಭಾಗಲಬ್ಧ ಸಂಖ್ಯೆ ಸಿಕ್ತು. ಇದೇ ರೀತಿಯಾಗಿ -2 7/7. ನೋಡಿ, 2 3 4 ಇದೇ ಸಂಖ್ಯೆಯನ್ನ ತೆಗೆದುಕೊಳ್ಬೇಕಂದ್ರೆ ಇಲ್ಲ, ನೀವು ಬೇಕಾದ ಸಂಖ್ಯೆಯನ್ನ ತೆಗೆದುಕೊಳ್ಬಹುದು. ಹಾಗಾದ್ರೆ ಈಗ ನಾ ಯಾವ ಸಂಖ್ಯೆಯನ್ನ ತೆಗೆದುಕೊಳ್ತೀನಿ? 10ನ್ನ ತೆಗೆದುಕೊಳ್ತೀನಿ. ಅಂದ್ರೆ ಇಲ್ಲಿ ಯಾವ ಸಂಖ್ಯೆಯಿಂದ ಗುಣಿಸ್ತಾರೋ ಅದ ಸಂಖ್ಯೆಯಿಂದ ಇಲ್ಲಿಯೂ ಕೂಡ ಗುಣಾಕಾರ ಮಾಡಬೇಕು. 2 10 20, 7 70. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಚಿಹ್ನೆಯನ್ನ ಇಡಬೇಕು. ಇನ್ನು ನೋಡಿ, -2 7/7. ಮತ್ತೆ ಇದ ಸಂಖ್ಯೆಯನ್ನ ತೆಗೆದುಕೊಳ್ಳಿ. ಈಗ 11ನ್ನ ತೆಗೆದುಕೊಳ್ಳೋಣ. 11 2 22, 11 7 77. ಇಲ್ಲಿ ಮೈನಸ್ ಇರೋದ್ರಿಂದ -22 7/7. ಹಾಗಾದ್ರೆ -4 14, -6 21, -20 70, -22 77. ಈ 4 ಸಂಖ್ಯೆಗಳು ಏನಾದವು? ಈ ಭಾಗಲಬ್ಧ ಸಂಖ್ಯೆಗೆ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಅದನ್ನ ಯಾವ ರೀತಿಯಾಗಿ ಅಂದ್ರೆ ಇಲ್ಲೇ ಬರೆದು ಬಿಡೋಣ ಬೇಕಂದ್ರೆ. ಹೌದಾ? ಯಾವುದು? -4 14, ಆಮೇಲೆ -6 21, ಆಮೇಲೆ -20 70, ಆಮೇಲೆ -22 77. ಹೀಗೆ ಒಂದು ಭಾಗಲಬ್ಧ ಸಂಖ್ಯೆಗೆ ಹಲವಾರು ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನು ಮಾಡಬಹುದು? ಕಂಡುಹಿಡಿಬಹುದು, ಬರಿಬಹುದು ಅಂತೇಳಿ ಈ ರೀತಿಯಾಗಿ ನಾವು ತಿಳ್ಕೊಂಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.